ಕೃತಿಯ ಬಗ್ಗೆ ನಾವು ತಿಳಿದಿರೋದು ಸಾಸಿವೆ ಕಾಳಷ್ಟು ಮಾತ್ರ. ಇಲ್ಲಿ ಕಂಡು ಹಿಡಿಯಬೇಕಾದ್ದು ಬೆಟ್ಟದಷ್ಟಿದೆ, ಆಕಾಶದಷ್ಟಿದೆ. ಶತಮಾನಗಳ ಹಿಂದೆಯೇ ಯಾವುದೇ ಸಾಧನಗಳ ನೆರವಿಲ್ಲದೆ ಋಷಿ ಮುನಿಗಳು ಗ್ರಹಗಳ ಬಗ್ಗೆ ಕಣ್ಣಿಗೆ ಕಾಣದಿರೋ ಅಗೋಚರ ಪ್ರಪಂಚದ ಬಗ್ಗೆ ತಿಳಿದಿದ್ದಾದ್ರೂ ಹೇಗೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ಯೋಗ ಶಕ್ತಿ, ತಪೋಶಕ್ತಿ. ಅಂತಹ ಯೋಗ ಶಕ್ತಿಯಿಂದ ಏನನ್ನಾದರೂ ಸಾಧಿಸಬಹುದು ಎಂಬ ಮಾತಿಗೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ ಕುತೂಹಲಕಾರಿ ಸಂಗತಿಗಳ ಮುಂದುವರಿದ ಭಾಗವೇ ನಮ್ಮ ಇಂದಿನ ಹಿಗು ಉಂಟೆ. ಡಾಕ್ಟರ್ ರಾಜ್ಕುಮಾರ್ ಅವರಲ್ಲಿನ ಯೋಗ ಶಕ್ತಿಯಿಂದ ನಡೆಯುತ್ತಿರುವಂತಹ ಅಚ್ಚರಿಗಳಾದ್ರೂ ಏನು? ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ, ನಮೋ ಭೂತನಾಥ, ನಮೋ ದೇವದೇವ, ನಮೋ ಭಕ್ತಪಾಲ, ನಮೋ ದಿವ್ಯ ತೇಜ, ನಮೋ ಭೂತನಾಥ. ಅದು ರಾಜಕುಮಾರನ ದೃಷ್ಟಿಯಲ್ಲಿ ಇದೊಂಥರ ಕನಸು. ರಾಜಕುಮಾರ್ ಕನಸಾಗಿರಬಹುದು, ಆದರೆ ನಮ್ಮ ತೀರ್ಥರೂಪರು ಅವ್ರ ಬಾಯಲ್ಲಿ ಬಂದಿದ್ದು ಅದು ನನಸು. ಅವರೇನು ಹೇಳಿದ್ರೋ ಅದೇ ಇವತ್ತಿನ ದಿವಸ ನಡೆದಿರೋದು. ನಿಮ್ಮ ರಾಜಕುಮಾರ ಓದ್ದವನಲ್ಲ, ಬರೆದವನಲ್ಲ, ಯಾವ ವಿಧವಾದಂತಹ ವೇದ ಮತ್ತೊಂದು ಅದು ಇದು ಏನೂ ಗೊತ್ತಿಲ್ಲದೆ ಇರತಕ್ಕಂಥ ಮನುಷ್ಯ. ಇಲ್ಲೆಲ್ಲ ಭಕ್ತಿ ಪಾತ್ರಗಳ ಜೊತೆನಲ್ಲೇ ರಾಜಕುಮಾರ್ನ ಕಸುಬು ಪ್ರಾರಂಭ ಆಯಿತು. ನಾನು ನೀನು ನೆಂಟರಯ್ಯ, ನಮಗೆ ಭೇದ ಇಲ್ಲವಯ್ಯ, ವಿಠಲ ಪಾಂಡುರಂಗ ವಿಠಲ, ವಿಠಲ ವಿಠಲ ವಿಠಲ. ಅನೇಕ ಪಾತ್ರಗಳನ್ನ ನಾನು ಮಾಡಿದ್ದೀನಿ ಅಂತ ಹೇಳೋದಕ್ಕಿಂತಲೂ ನನ್ನ ಕೈನಲ್ಲಿ ಮಾಡಿಸಿದ್ದಾರೆ, ಅದೇ ಬಹಳ ಶ್ರೇಷ್ಠ. ಭಕ್ತಿ ಪಾತ್ರಗಳು ದಾಡಿ ಗಿಡಿ ಮೀಸೆ ಅಂಟಿಸ್ಕೊಂಡು ದೇವರೇ ಶಿವನೇ ನಾರಾಯಣ ರಾಘವೇಂದ್ರ ಅಂತ ಹೇಳ್ಕೊಂಡು ಪಾತ್ರ ಮಾಡ್ತಾ ಇದ್ದಂಥವನಿಗೆ ಜೇಮ್ಸ್ ಬಾಂಡ್ವರೆಗೂ ಕರ್ಕೊಂಡು ಹೋಗ್ಬಿಟ್ರು. ಯಾವ ಚಿತ್ರ ನನಗೆ ಮೆಚ್ಚಿಯಾಗಿದೆ, ಯಾವ ಚಿತ್ರದಲ್ಲಿ ನಾನು ಚೆನ್ನಾಗಿ ಅಭಿನಯಿಸಿದ್ದೀನಿ ಅನ್ನುವಂಥದ್ದು ಮಾತ್ರ ನನಗೆ ಇನ್ನೂ ಸಿಕ್ಕಿಲ್ಲ. ಸಿಕ್ಕಿಲ್ಲ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಒಂದೇ ಒಂದು ಚಿತ್ರ, ಮಂತ್ರಾಲಯ ಮಹಾತ್ಮೆ. ಈ ದೇಹ ಹೊತ್ತು ನಾನೆಲ್ಲರ ಸೇವೆಯನ್ನೂ ಮಾಡಲಾಗುತ್ತಿಲ್ಲ. ಈ ದೇಹ ಉಳಿಸಿ ನನ್ನ ಸೇವೆಗೆ ಮಾರ್ಗ ಮಾಡಿಕೊಡು ಪ್ರಭು, ನನ್ನ ಸೇವೆಗೆ ಮಾರ್ಗ ಮಾಡಿಕೊಡು. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವುದೇ ರಾಘವೇಂದ್ರ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೀನಾಗಿ ಹಾಯಾಗಿರುವುದೇ ರಾಘವೇಂದ್ರ. 3ನೇ ತರಗತಿ ಓದಿದ, ತಂದೆ ತಾಯಿಯಿಂದ ಸಂಸ್ಕಾರವನ್ನು ಕಲಿತ, ಅಂತಹ ಸಂಸ್ಕಾರದೊಂದಿಗೆ ಹಗಲೆನ್ನದೆ ರಾತ್ರಿ ಎನ್ನದೆ ಕ್ಯಾಮರಾ ಮುಂದೆ ದುಡಿದ, ತಮ್ಮ ಅಭಿನಯದ ಮೂಲಕ ಕೋಟ್ಯಾನುಕೋಟಿ ಕನ್ನಡಿಗರ ಪ್ರೀತಿಯನ್ನ ಗಳಿಸಿದ, ಅಂತಹ ಪ್ರೀತಿಯೊಂದಿಗೆ ಡಾಕ್ಟರೇಟ್ ಪಡೆದ, ದೇಶದ ಪ್ರತಿಷ್ಠಿತ ದಾದಾ ಸಾಹೇಬ್ ಪಾಲ್ಕೆ, ಪದ್ಮಭೂಷಣ ಸೇರಿದಂತೆ ಅನೇಕ ಸನ್ಮಾನಗಳಿಂದ ಸನ್ಮಾನಿಸಲ್ಪಟ್ಟ ವರನಟ ಡಾಕ್ಟರ್ ರಾಜ್ಕುಮಾರ್ ಭಕ್ತಿ ಪ್ರಧಾನ ಚಿತ್ರಗಳಲ್ಲಿ ಅಭಿನಯಿಸುತ್ತಾ
ಭಕ್ತಿ ಮಾರ್ಗವನ್ನ ಹಿಡಿದ್ರು. ಅನಂತರ ಯೋಗ ಮಾರ್ಗವನ್ನ ಹಿಡಿದು ಎಲ್ಲರಲ್ಲೂ ದೇವರನ್ನ ಕಂಡರು. ಇನ್ನು ಒಳಹೊಕ್ಕಬೇಕು ಎಂಬ ಛಲದೊಂದಿಗೆ ಗುರುಗಳಾದ ನಾಯ್ಕರ್ರವರಿಂದ ಹಠಯೋಗವನ್ನ ಕಲಿತ ಡಾಕ್ಟರ್ ರಾಜ್ಕುಮಾರ್ ಆತ್ಮ ರಹಸ್ಯವನ್ನ ಅರಿತರು. ಉಸಿರನ್ನ ಕಟ್ಟುವ, ದೇಹವನ್ನು ಬಿಟ್ಟು ಆತ್ಮರೂಪಿಯಾಗಿ ಸಂಚರಿಸುವ ಕಲೆಯನ್ನ ಕರಗತ ಮಾಡಿಕೊಂಡರು. ರಾಜರಲ್ಲಿನ ಅಂತಹ ವಿದ್ಯೆ, ಅಂತಹ ಶಕ್ತಿ ಕೊನೆಯವರೆಗೆ ರಹಸ್ಯವಾಗಿಯೇ ಉಳಿದು ಬಿಟ್ಟಿತ್ತು. ಆದ್ರೆ ಅಂತಹ ರಹಸ್ಯ ಬಯಲಾಗಿದ್ದು ಅವರು 3 ಬಾರಿ ಉಸಿರನ್ನ ಬಿಟ್ಟು ದೇಹತ್ಯಾಗ ಮಾಡಿದಾಗ. ಡಾಕ್ಟರ್ ರಾಜ್ಕುಮಾರ್ ರವರು ದೇಹತ್ಯಾಗ ಮಾಡುವ ದಿನದಂದು ಮುಂಜಾನೆ ಎದ್ದು ಮಾಡಿದ್ದು ಪ್ರಾಣಾಯಾಮ. ಅವರು ಸಾಯೋ ದಿನ ಕೂಡ ಪ್ರಾಣಾಯಾಮ ಮಾಡ್ತಾರೆ ಬೆಳಗ್ಗೆ. ಓರ್ವ ಸಾಧಾರಣ ಮನುಷ್ಯ ಕೂಡ ಭಕ್ತಿ ಮಾರ್ಗದ ಮೂಲಕ, ಯೋಗ ಮಾರ್ಗದ ಮೂಲಕ ದೈವತ್ವವನ್ನ ಪಡೆಯಬಹುದು. ಅಂತಹ ದೈವತ್ವವನ್ನ ಪಡೆದು ದೇಹತ್ಯಾಗ ಮಾಡಿದ ನಂತರವೂ ಆತ್ಮರೂಪದಲ್ಲಿ ಇದ್ದುಕೊಂಡು ಆ ಮೂಲಕ ಲೋಕ ಸೇವೆಗೆ ನಿಲ್ಲಬಹುದೆಂಬ ಮಾತಿಗೆ ಡಾಕ್ಟರ್ ರಾಜ್ರ ಸಮಾಧಿಯ ಬಳಿಯಲ್ಲಿ ನಮಗೆದುರಾದ ಒಂದು ಅಚ್ಚರಿಯೇ ಜೀವಂತ ಸಾಕ್ಷಿ. ಡಾಕ್ಟರ್ ರಾಜ್ರ ಸಮಾಧಿ ಸ್ಥಳದಿಂದ ವಿಶೇಷವಾದ ದೈವಿ ತರಂಗಗಳು ಹೊರಹೊಮ್ಮುತ್ತಿವೆ ಎಂಬ ಸಂಖ್ಯಾಶಾಸ್ತ್ರಜ್ಞರಾದ ಆದಿತ್ಯ ನಾರಾಯಣರವರ ಮಾಹಿತಿಯನ್ನ ಆಧರಿಸಿ ನಾವು ಅವರೊಂದಿಗೆ ಸಮಾಧಿಯ ಬಳಿಗೆ ಹೋದೆವು. ಕಣ್ಣಿಗೆ ಕಾಣದ ದೈವಿ ತರಂಗಗಳು ಸಾಮಾನ್ಯ ಜನರಿಗೆ ಕಾಣೋದಾದ್ರೂ ಹೀಗೆ ಎಂಬ ಹಲವು ಪ್ರಶ್ನೆಗಳಿಗೆ ಉತ್ತರ ವಿಸ್ಮಯಕಾರಿ ಅನುಭವಗಳು ಆಗುವ ಮೂಲಕ ಎಂಬುದು. ಅಂತಹ ಅನುಭವಗಳು ಇಲ್ಲಿ ಆಗುತ್ತಿವೆಯಾ ಎಂಬ ಪ್ರಶ್ನೆಗಳು ನಮ್ಮ ತಲೆ ಹೊಕ್ಕ ನಂತರ ನಮಗೊಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ನಮ್ಮ ಬಳಿಗೆ ಬಂದು ಏನೋ ಹೇಳಲು ಮುಂದಾದ ಈ ವ್ಯಕ್ತಿ. ನೋಡಿ, ಇವತ್ತು ಇದ್ಕಿದಂಗೆ ನಾನು ಬಂದೆ, ನಿಮ್ಮನ್ನು ಭೇಟಿ ಮಾಡಿದೆ. ನಿಮ್ಮನ್ನು ಯಾವಾಗಲೂ ನಾನು ಈಗ ಉಂಟೆ ಪ್ರೋಗ್ರಾಮ್ ಒಂದು ಬಿಡ್ದಂಗೆ ನೋಡ್ತಾ ಇದ್ದೆ. ಪ್ರೋಗ್ರಾಮ್ ನೋಡಿದಾಗೆಲ್ಲ ನಾನು ನೆನ್ಸ್ಕೊಂತ ಇದ್ದೆ. ನಾವು ನಮ್ಮ ಬಳಿಗೆ ಬಂದು ಏನೋ ಹೇಳಲು ಮುಂದಾದ ಈ ವ್ಯಕ್ತಿಯನ್ನು ನಾವು ಮೊದಲಿಗೆ ಕೇಳಿದ್ದು, ಸಮಾಧಿಯ ಬಳಿಗೆ ಎಷ್ಟು ಬಾರಿ ಬಂದಿದ್ದೀರಾ ಅಂತ. ನಮ್ಮ ಅಂತಹ ಪ್ರಶ್ನೆಗೆ ಇವರಿಂದ ಬಂದಂತಹ ಉತ್ತರ, ಸುಮಾರು 20 ಸಾರಿ ಬಂದಿದ್ದೇನೆ ಎಂಬುದು. ಇಲ್ಲಿಗೆ ಎಷ್ಟನೇ ಟೈಮ್ ಬರ್ತಾ ಇರೋದು? ನಾನಿದೊಂದು 20 ಟೈಮ್ ಬಂದಿದ್ದೀನಿ. 20 ಟೈಮ್ ಬರ್ತಾಲೇ ಇರ್ತೀನಿ. ತಿಂಗಳಿಗೆ 1 ಸಲ 2 ಸಲ ಬರ್ತಾಲೇ ಇರ್ತೀನಿ. ಯಾಕೆ ಪ್ರತಿ ತಿಂಗಳು ಸಮಾಧಿಯ ಬಳಿಗೆ ಯಾವ ಕಾರಣಕ್ಕಾಗಿ ಬರುತ್ತಿದ್ದೀರಾ? ಅಭಿಮಾನದಿಂದಲೇ ಅಥವಾ ಮತ್ತೇನಾದರೂ ಕಾರಣವ ಎಂಬ ನಮ್ಮ ಪ್ರಶ್ನೆಗೆ ಇವರಿಂದ ಬಂದಂತಹ ಉತ್ತರ, ಕಷ್ಟವೆಂದು ನೆನೆದಾಗ ರಾಜಣ್ಣನವರು ಕನಸಲ್ಲಿ ಬರುತ್ತಾರೆಂಬುದು. ಆನಂತರ ನಮ್ಮ ಕಷ್ಟಗಳು ಆಶ್ಚರ್ಯಕಾರಿ ರೀತಿಯಲ್ಲಿ ಮಾಯವಾಗುತ್ತವೆ ಎಂಬುದು. ನಾನಾ ಎಂಬುದು ನಾನಲ್ಲ, ಮಾನುಷ ಜನ್ಮವು ನಾನಲ್ಲ, ನಾನಾ ಎಂಬುದು ನಾನಲ್ಲ, ಈ ಮಾನವ ಜನ್ಮವು ನಾನಲ್ಲ, ವೇದ ಓದುಗಳು ನಾನಲ್ಲ, ಅವನ ವಾದ ಮಾಡಿದವ ನಾನಲ್ಲ, ನಾದ ಬಿಂದುಗಳ ಭೇದ ವಸ್ತು ನಿಜ ಬೋಧದಲ್ಲಿದ್ದವ ನಾನಲ್ಲ, ಎಂಬುದು ನಾನಲ್ಲ, ಮಾನುಷ ಜನ್ಮವು ನಾನಲ್ಲ. ಹಿಂಗೇನೆ ಒಂಥರ ದಿಗ್ಭ್ರಮೆ ಆಗ್ಬಿಟ್ಟಿತ್ತು. ಏನಪ್ಪ, ಯಾಕೆ ಮಾಡೋದು, ಏನ್ ಮಾಡೋದು, ಜೀವನನೇ ಮಾಡೋದು ಕಷ್ಟ ಅನ್ನೋ ತರ ಆಗೋಗಿತ್ತು. ಇದ್ದಂಗೆ ಬಂದು ಇಲ್ಲಿ ಕೈ ಮುಕ್ಕೊಂಡು ಅವ್ರಿಗೆ ದರ್ಶನ ಮಾಡ್ಕೊಂಡು ಹೋಗಿ ಯಾಕೋ ಒಂಥರ ದುಃಖ ಆಗಿ ಮನಸ್ಸು ಫೀಲಿಂಗ್ ಆಗಿ ಕಣ್ಣ ನೀರು ಬಂತು. ಆವಾಗ ಮತ್ತೆ ಇಲ್ಲಿಂದ ಹೋದ್ಮೇಲೆ ರಾತ್ರಿ ಸಪ್ಪಂದ ಕಾಣಿಸ್ಕೊಂಡ್ರು. ಅವ್ರು ಕಾಣಿಸ್ಕೊಂಡಿದ್ದ ಈಚೆಗೆ ಮತ್ತೆ ನನಗೆಲ್ಲ ಹಳೆ ಯಾವ ರೀತಿ ನಮ್ಗೆ ಎಲ್ಲ ಇದಾಗ್ತಾ ಇತ್ತು ಅದೇ ರೀತಿ ಆಗ್ತಾ ಇದೆ. ಮಾಡುತ್ತಿದ್ದ ವ್ಯವಹಾರದಲ್ಲಿ ಅಪಾರವಾದ ನಷ್ಟ ಉಂಟಾಗಿ ಜೀವನ ಸಾಗಿಸುವುದೇ ಕಷ್ಟಕರವಾಗಿ ಹೋಯಿತು. ಆಗುತ್ತೇವೆಂದವರಾರೂ ಆಗಲಿಲ್ಲ. ನೋವಿನೊಂದಿಗೆ ಅದೊಂದು ದಿನ ರಾಜರ ಸಮಾಧಿಯ ಬಳಿಗೆ ಬಂದೆ. ಕೊಂಚ ಸಮಯ ಸಮಾಧಿಯ ಬಳಿಯಲ್ಲಿ ಕುಳಿತಿದ್ದಾಗ ಕುಟುಂಬದ ಸ್ಥಿತಿ ನೆನಪಿಗೆ ಬಂತು. ದುಃಖ ತಡೆಯಲಾಗದೆ ಕಣ್ಣೀರು ಹರಿಯಿತು. ಅದಾದ ನಂತರ ಮನೆಗೆ ಮರಳಿ ನೋವಿನೊಂದಿಗೆ ಮಲಗಿರಬೇಕಾದ್ರೆ ಕನಸಲ್ಲಿ ಕಂಡದ್ದು ಶ್ವೇತ ವಸ್ತ್ರಧಾರಿ ರಾಜ್ಕುಮಾರ್.
ಅವ್ರು ಯಾವ ತರ ಇದಾರೆ ಅದೇ ತರ ಪಂಚೆ ಉಟ್ಕೊಂಡು ಆ ತರನೇ ಕಾಣಿಸ್ಕೊಂಡ್ರು. ಅವತ್ತು ಕಂಡಾಗಿಂದ ಮತ್ತೆ ನನಗೆ ಏನೋ ಬಾಧೆ ನೋವು ಯಾವುದೊಂದು ತೊಂದರೆ ತಾಪತ್ರಗಳಿಲ್ಲ. ರಾಜ್ಕುಮಾರ್ ಕನಸಲ್ಲಿ ಕಂಡ ಮಾರನೇ ದಿನವೇ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಮಾರನೆಯ ದಿನವೇ ಬರಬೇಕಾದ ಹಣ ಬಂದದ್ದು. ವ್ಯವಹಾರ ಮತ್ತೆ ಆರಂಭವಾಗಿತ್ತು. ಇದೀಗ ಜೀವನ ಸಂತಸಮಯವಾಗಿರುವುದು. ಇವರು ಹಾಗೂ ಇವರ ಕುಟುಂಬ ರಾಜಾತ್ಮದ ಭಕ್ತರಾಗಿರುವುದು. ನಮ್ಮನ್ನು ಉದ್ಧರಿಸಿದ ರಾಜರ ಸಮಾಧಿಯೇ ನಮಗೆ ದೇವಸ್ಥಾನವೆಂದು ನಂಬಿ ನಡೆಯುತ್ತಿರುವುದು. ಏನೋ ಅವರು ಸಪ್ಪಂದ ಕಂಡ್ರು ಅಂದ್ರೆ ಅವತ್ತೇನೋ ಲಕ್ಕು ನನಗೆ ಅವತ್ತು. ಯೋಗ ಸಾಧನೆಯಿಂದ ಆತ್ಮರೂಪದಲ್ಲಿದ್ದುಕೊಂಡು ರಾಜಾತ್ಮ ಅಚ್ಚರಿಗಳನ್ನ ಸೃಷ್ಟಿಸುತ್ತಿದೆ. ನಾನಾ ರೀತಿಯಲ್ಲಿ ಗೋಚರವಾಗುತ್ತಿವೆ ಎಂಬ ಮಾತಿಗೆ ಪೂರಕವೆಂಬಂತೆ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ಒಂದು ಅಚ್ಚರಿ ನಡೆಯಿತು. ಆ ಅಚ್ಚರಿಯೇ ಡಾಕ್ಟರ್ ರಾಜ್ರ ವಿಗ್ರಹವನ್ನು ಮಾಡಲು ಮುಂದಾದ ಜನರಿಗೆ ಚಕಿತವೊಂದು ಎದುರಾಗಿತ್ತು. ಡಾಕ್ಟರ್ ರಾಜ್ರ ಸಮಾಧಿಯ ಬಳಿಯಲ್ಲಿ ನಡೆಯುತ್ತಿರುವಂತಹ ಮತ್ತಲವು ಅಚ್ಚರಿಗಳಾದ್ರೂ ಏನು? ಡಾಕ್ಟರ್ ರಾಜ್ರ ವಿಗ್ರಹ ಮಾಡಲು ಮುಂದಾದ ಜನರಿಗೆ ಎದುರಾದಂತಹ ಚಕಿತವಾದ್ರೂ ಏನು ತಿಳಿಯೋಣ ಒಂದು ಸಣ್ಣ ಬ್ರೇಕ್ನ ನಂತರ. ಹಠಯೋಗದಿಂದ ರಾಜರವರಿಗೆ ಯಾವ ಯಾವ ಸಿದ್ಧಿಗಳು ಸಿದ್ಧಿಸಿದವೋ ಗೊತ್ತಿಲ್ಲ. ಅಂತಹ ಸಂಗತಿಗಳು ಕೊನೆಯವರೆಗೂ ಗೌಪ್ಯವಾಗಿಯೇ ಉಳಿದಿದ್ದವು. ಆದರೆ ಅವರು 3 ಬಾರಿ ಉಸಿರನ್ನ ಬಿಟ್ಟು ದೇಹವನ್ನ ತ್ಯಜಿಸಿದ ಕ್ರಿಯೆ ಅವರಲ್ಲಿನ ಯೋಗ ಸಿದ್ಧಿಯನ್ನ ಸಾರಿ ಹೇಳುತ್ತವೆ. ಇದೀಗ ನಡೆಯುತ್ತಿರುವ ಅಚ್ಚರಿಗಳು ಅವರಲ್ಲಿನ ಆತ್ಮಸಿದ್ಧಿಯನ್ನ ತಿಳಿಯುವಂತೆ ಮಾಡುತ್ತಿದೆ. ಪ್ರತಿಕ್ಷಣವೂ ನೆನೆಯುವಂತೆ ಮಾಡುತ್ತಿದೆ. ತುಂಬಾ ಪ್ರಾಬ್ಲಮ್ ಇತ್ತು. ಈಗ ಆ ತರ ಪ್ರಾಬ್ಲಮ್ ಇಲ್ಲ. ನಾನು ಸರ್ಕಲ್ ಫೀಲ್ಡ್ ಅಲ್ಲಿ ಹೇಳ್ತಾರೆ ನೀನ್ ಕಣ್ಣಿಗೆ ಕಾಣಲ್ಲ ಅನ್ನೋ ತರ ಸ್ಟೇಜ್ ಬಂದ್ಬಿಟ್ಟಿದೆ. ಅಂದ್ರೆ ವೃತ್ತಿ ಅಷ್ಟು ಬಿಸಿ ಇದೆ ಈಗ. ಇವರ ಹೆಸರು ನಾಗರಾಜ್. ಇವರು ಪ್ರತಿ ಗುರುವಾರ ರಾಜರವರ ಸಮಾಧಿಯ ಬಳಿಗೆ ಹೋಗೋದನ್ನ ಮಾತ್ರ ತಪ್ಪಿಸೋದಿಲ್ಲ. ಗುರುವಾರ ಅಂತೂ ನಾವು ಮಿಸ್ ಮಾಡೋದಿಲ್ಲ ಸರ್. ನಾನಿಲ್ಲ. ನೀವು ಪ್ರತಿ ಗುರುವಾರ ಸಮಾಧಿಯ ಬಳಿಗೆ ಏತಕ್ಕೆ ಹೋಗುತ್ತೀರಾ? ನಿಮಗಾದ ಅನುಭವವಾದರೂ ಏನು ಎಂಬ ನಮ್ಮ ಪ್ರಶ್ನೆಗಳಿಗೆ ಇವರಿಂದ ಬಂದಂತಹ ಉತ್ತರ ಅಲ್ಲಿಗೆ ಹೋಗಲು ಆರಂಭಿಸಿದಾಗಿನಿಂದ ಕೆಲವೊಂದು ಅಚ್ಚರಿಗಳು ನಡೆಯುವುದರ ಮೂಲಕ ನನ್ನ ಜೀವನವೇ ಬದಲಾಗಿದೆ ಎಂಬುದು, ಹೇಳಿಕೊಳ್ಳಲಾರದ ಕಷ್ಟಗಳು ಮಾಯವಾಗಿದೆ ಎಂಬುದು. ಎಂಬುದು ನಾನಲ್ಲ, ಮಾನುಷ ಜನ್ಮವು ನಾನಲ್ಲ, ನನಗೆದುರಾದ ಕಷ್ಟಗಳನ್ನ ನಾನು ಹೇಳಿಕೊಳ್ಳಲು ಆಗೋದಿಲ್ಲ. ಆದರೆ ಸಮಾಧಿಯ ಬಳಿಗೆ ಹೋದಾಗ ಮೈ ರೋಮಾಂಚನವಾಗುತ್ತೆ. ನಮಗೆ, ನಮ್ಮ ಕುಟುಂಬಕ್ಕೆ ರಾಜರ ಸಮಾಧಿಯ ದೇವಸ್ಥಾನ ಎಂಬ ಮಾತು ಇವರದ್ದು. ರೋಮಾಂಚನ ಆಗುತ್ತಲ್ಲ. ಇಲ್ಲಿ ಹೋಗಿ ಏನಾದರೂ ಕೇಳ್ಕೊಬೇಕಂದಾಗ ಕಣ್ಮುಚ್ಕೊಂಡು ಒಂದ್ 2 ನಿಮಿಷ ಧ್ಯಾನ ಮಾಡಿದ್ರೆ ಖಂಡಿತ ನಮ್ಗೆ ಏನೇನು ಕಷ್ಟ ಇರುತ್ತೋ ಅದು ನಮ್ಗೆ ಸಾಲ್ವ್ ಆದಂಗೆನೆ ಸರ್. ಇವತ್ತು ಕೂಡ ನನ್ನ ಮಗಳು 7 ವರ್ಷ ಆಗಿದೆ. ಅವಳು ಯಾವತ್ತು ಸಮಾಧಿ ಏನಲ್ಲ, ಅಪ್ಪಾಜಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೇಳ್ತಾಳೆ. ರಾಜ್ಕುಮಾರ್ ಅವರು ಜೀವಂತವಾಗಿದ್ದಾಗ ಅವರ ಚಿತ್ರಗಳಿಂದ, ಅವರ ಸ್ವಭಾವದಿಂದ ಸಹಸ್ರಾರು ಜನರು ಬದಲಾಗಿದ್ದಾರೆ. ಅದೇ ರೀತಿ ಇಲ್ಲಿನ ರಾಜಾತ್ಮದ ತರಂಗಗಳಿಂದ ಅನೇಕ ಜನರು ಬದಲಾಗುತ್ತಿರುವಂತಹ ಬಹಳಷ್ಟು ಜೀವಂತ ಸಾಕ್ಷಿಗಳು ನಮಗೆ ಇಲ್ಲಿ ಸಿಗುತ್ತವೆ. ಇವರ ಹೆಸರು ಮಂಜುನಾಥ್ ಅಂತ. ಜೀವನದಲ್ಲಿ ನಡೆದಂತಹ ಒಂದು ದುರ್ಘಟನೆಯಿಂದ ಒಂದು ದುಶ್ಚಟಕ್ಕೆ ಬಲಿಯಾದ ಇವರು ಜೀವನವೇ ಬೇಡ ಎಂಬ ಸ್ಥಿತಿಗೆ ಬಂದರು. ಅಂತಹ ಮನೋಸ್ಥಿತಿಯಲ್ಲಿ ತಿರುಗಾಟ ನಡೆಸುತ್ತಿದ್ದ ಇವರು ಅದೊಂದು ದಿನ ಸಮಾಧಿಯ ಬಳಿಗೆ ಬಂದು ಸ್ವಲ್ಪ ಕಾಲ ಕೂತು ಹೋದ ನಂತರ ಒಂದು ಅಚ್ಚರಿ ನಡೆಯಿತಂತೆ. ಆ ಅಚ್ಚರಿಯೇ ಅಂದಿನಿಂದ ಆ ದುಶ್ಚಟವನ್ನ ಬಿಟ್ಟು ಬಿಟ್ಟಿತ್ತು. ಎಂಬುದು ನಾನಲ್ಲ, ಮಾನುಷ ಜನ್ಮವು ನಾನಲ್ಲ, ಒಂದು ಕೆಟ್ಟ ಘಟನೆ ನಡೀತು. ಅದಾದ ನಂತರ ನನ್ನ ಜೀವನದಲ್ಲೇ ಜಿಗುಪ್ಸೆ ಆಗಿದ್ದ. ಪ್ರತಿದಿನ ಹೇಳ್ಬಾರ್ದು, ಒಂದು ದುಶ್ಚಟಕ್ಕೆ ದಾಸನಾಗಿದ್ದೆ. ಅದನ್ನೆಲ್ಲ ಬಿಡಬೇಕಾದ್ರೆ ಕಾರಣ ನಮ್ಮ ಅಪ್ಪಾಜಿನಿ. ಇಲ್ಲಿನ ರಾಜಾತ್ಮದ ತರಂಗಗಳಲ್ಲಿನ
ಚಮತ್ಕಾರಿ ಶಕ್ತಿಯಿಂದ ಇಲ್ಲಿಗಾಗಲೇ ನಾನಾ ಜನರಿಗೆ ನಾನಾ ರೀತಿಯ ವಿಸ್ಮಯಕಾರಿ ಅನುಭವಗಳು ಆಗುತ್ತಿವೆ. ಅಂತಹ ಅನುಭವಗಳನ್ನ ಕಲೆ ಹಾಕುತ್ತಿರಬೇಕಾದ್ರೆ ನಮಗೊಂದು ಮಾಹಿತಿ ಸಿಕ್ಕಿತ್ತು. ಆ ಮಾಹಿತಿಯೇ ರಾಜರ ವಿಗ್ರಹವನ್ನ ಮಾಡಲು ಮುಂದಾದವರಿಗೆ ಒಂದು ಚಕಿತವೆದುರಾಗಿತ್ತು. ಅಂತಹ ಮಾಹಿತಿಯನ್ನ ಆಧರಿಸಿ ನಾವು ಬೆಂಗಳೂರಿನ ಚಿಕ್ಕಪೇಟೆಗೆ ಹೋದೆವು. ಚಿಕ್ಕಪೇಟೆಯಲ್ಲಿನ ಲಕ್ಷ್ಮೀ ವೆಂಕಟೇಶ್ವರ ಫ್ರೇಮ್ ವರ್ಕ್ ಶಾಪ್ಗೆ ಹೋದೆವು. ಈ ಅಂಗಡಿಯ ಮಾಲೀಕರಾದ ಬಾಬು ಮತ್ತು ಕುಮಾರ್ ರವರಲ್ಲಿ ಒಂದು ವಿಶಿಷ್ಟತೆ ಇದೆ. ಆ ವಿಶಿಷ್ಟತೆಯೇ ಡಾಕ್ಟರ್ ರಾಜ್ಕುಮಾರ್ ರವರ ಸಾವಿರಾರು ಬಹು ಅಪರೂಪದ ಫೋಟೋಗಳನ್ನು ಸಂಗ್ರಹಿಸಿರುವುದು, ಆ ಫೋಟೋಗಳ ಕಾಪಿಗಳನ್ನು ಮಾರುವುದು. ಅದರಲ್ಲೂ ರೇರ್ ಫೋಟೋಸ್ ಕಲೆಕ್ಷನ್ಸ್. ನಮ್ಮ ಜೀವನ ನಾವು ಇವತ್ತು ಊಟ ಮಾಡ್ತಾ ಇದ್ದೀವಿ ಅಂದ್ರೆ ರಾಜ್ಕುಮಾರ್ ಅವ್ರ ಭಾವಚಿತ್ರ ಮಾರ್ಕೊಂಡೆ ನಾವು ಇವತ್ತು ಜೀವನ ಮಾಡ್ತಾ ಇರೋದು. ಪ್ರತಿ ವರ್ಷ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟು ಹಬ್ಬವನ್ನು ಆಚರಿಸುವ ಬಾಬು ಹಾಗೂ ಕುಮಾರ್ ಅವರಿಗೆ ಒಂದು ಐಡಿಯಾ ಹೊಳೆಯಿತು. ಆ ಐಡಿಯಾವೇ ಕೇಕ್ನಲ್ಲಿ ರಾಜ್ ವಿಗ್ರಹ ಮಾಡುವುದು, ಅದನ್ನ ಪ್ರದರ್ಶನಕ್ಕೆ ಇಡುವುದು. ಅಂತಹ ಯೋಚನೆಯೊಂದಿಗೆ ತಮ್ಮ ಸಂಬಂಧಿಕರಾದ ಬೇಕರಿ ನಡೆಸುತ್ತಿರುವ ದೇವರಾಜರನ್ನ ಭೇಟಿ ಮಾಡಿದ್ರು. ದೇವರಾಜರವರಿಗೆ ರಾಜರ ಕೇಕ್ ವಿಗ್ರಹದ ಬಗ್ಗೆ ತಿಳಿಸಿದ್ರು. ವಿಗ್ರಹದ ಕೆಲಸ ಆರಂಭವಾಯಿತು. ಮೊದಲಿಗೆ ಕ್ಲೇನಿಂದ ಮೋಲ್ಡ್ ತಯಾರಿ ಮಾಡಲು ಮುಂದಾದ ದೇವರಾಜ್ ತಂಡಕ್ಕೆ ಒಂದು ವಿಚಿತ್ರ ಎದುರಾಯಿತು. ಆ ವಿಚಿತ್ರವೇ ಏನೇ ಮಾಡಿದರೂ ವಿಗ್ರಹ ಮಾಡಲು ಆಗದೇ ಇದ್ದದ್ದು ಬಿದ್ದು ಬಿದ್ದು ಹೋಗಿತ್ತು. ಅದು ಫುಲ್ ಇಲ್ಲಿಂದ ಇಲ್ಲಿವರೆಗೂ ಫುಲ್ ಹಂಗೆ ಬಿದ್ದೈತೆ ಕೆಳಗಡೆಲ್ಲ, ಹಂಗೆ ಒಂಥರ ಸಿಡ್ಲು ಹೊಡೆದಂಗೆ ಆಗೋಯ್ತು. ಒಂದು ಹೇಳ್ದಂಗೆ 3 ಸಲ ಸ್ಟ್ಯಾಚ್ಯೂ ಮಾಡಿದೀವಿ, 3 ಸಲನೂ ಬಿದ್ದೋಯ್ತು ಆ ಸ್ಟ್ಯಾಚ್ಯೂ. ವಿಗ್ರಹ ಮಾಡಲು ಸಾಧ್ಯವೇ ಇಲ್ಲ ಎಂಬ ಸ್ಥಿತಿಗೆ ತಲುಪಿದ್ರು ದೇವರಾಜ್. ಅದರೊಂದಿಗೆ ಒಪ್ಪಿಕೊಂಡ ಕೆಲಸವನ್ನ ಮಾಡಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂಬ ಭಯ ಆರಂಭವಾಯಿತು. ಅಂತಹ ಭಯ ಆವರಿಸಿದ ನಂತರ ಶ್ರದ್ಧೆಯೊಂದಿಗೆ ಮುಂಜಾನೆಯೇ ಎದ್ದು ಸ್ನಾನ ಮಾಡಿ ಭಕ್ತಿಯೊಂದಿಗೆ ವಿಗ್ರಹ ಮಾಡಲು ಮುಂದಾದಾಗ ಒಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ವಿಗ್ರಹದ ಕೆಲಸ ಯಾವುದೇ ತೊಂದರೆಯಿಲ್ಲದೆ ಸಾಗಿತ್ತು. ಅಂತಹ ಸಮಯದಲ್ಲಿ ಯಾರೋ ಓಡಾಡಿದಂತಹ, ಹಿಂದೆ ನಿಂತು ಯಾರೋ ನೋಡುತ್ತಿರುವಂತಹ, ಉಸಿರಾಡುತ್ತಿರುವಂತಹ ಅನುಭವವಾಗಿತ್ತು. ಈಗ ಹಿಂದೆ ಬಂದ್ಬಿಟ್ಟು ಯಾರೋ ಒಬ್ರು ಉಸಿರಾಡ್ತಾ ಇದ್ರೆ ಆ ತರ ಇರುತ್ತೆ, ಆ ತರ ಉಸಿರಾಟ ತರ, ಮತ್ತೆ ಯಾರೋ ಓಡಾಡೋ ತರ. ವಿಗ್ರಹದ ಕೆಲಸ ಮುಗಿದ ನಂತರ ದೃಷ್ಟಿಯನ್ನು ಕೊಡಲಾಯಿತು. ಹಾಗೆ ರಾಜರ ವಿಗ್ರಹಕ್ಕೆ ದೃಷ್ಟಿಯನ್ನು ಕೊಟ್ಟು ಫೋಟೋ ತೆಗೆದಾಗ ಒಂದು ಅಚ್ಚರಿ ಎದುರಾಯಿತು, ಒಂದು ಅದ್ಭುತ ಎದುರಾಯಿತು. ಆ ಅಚ್ಚರಿಯೇ, ಆ ಅದ್ಭುತವೇ ಒಂದು ಫೋಟೋದಲ್ಲಿ ಡಾಕ್ಟರ್ ರಾಜರ ವಿಗ್ರಹ ಕಾಣದಂತಾಗಿತ್ತು. ಆ ಜಾಗದಲ್ಲಿ ಒಂದು ದಿವ್ಯವಾದ ಬೆಳಕು ಮಾತ್ರ ಕಂಡದ್ದು. ಅದಂತೂ ಒಂದ್ ಸತ್ಯ, ಆ ಬೆಳಕು ಬಂದಿದೆ, ಸ್ಟ್ಯಾಚ್ಯೂ ಮಾತ್ರ ಕಾಣ್ತಾ ಇರ್ಲಿಲ್ಲ. ಅಣ್ಣ ಅವ್ರು ಇದ್ರು ಅನ್ನೋದಕ್ಕೆ ಅದೊಂದೇ ಸತ್ಯ. ತುಂಬಾ ಜನಕ್ಕೆ ಕೇಳಿದ್ವಿ, ತುಂಬಾ ಜನಕ್ಕೆ ಇದ್ರ ಬಗ್ಗೆ ಕೇಳಿದ್ವಿ, ಅಲ್ಲೇನಾದ್ರೂ ಬೆಳಕಿದ್ಯಾ, ಮೇಲೆ ಟ್ಯೂಬ್ ಲೈಟ್ ಹಾಕಿದ್ರ ಅಂತ. ಸರ್ ಬೆಳಕು ಇಲ್ಲ, ಟ್ಯೂಬ್ ಲೈಟ್ ಇಲ್ಲ, ಅದು ಮೋಲ್ಡ್. ಅದು ಹಿಂದ್ಗಡೆ ಒಂದು ಫೋಟೋ ಇದೆ, ಮತ್ತೆ ಸ್ಟ್ಯಾಚ್ಯೂ ಮಾಡ್ತಾ ಇರೋ ದೇವರಾಜ್ ಅಲ್ಲೇ ಇದ್ದಾರೆ, ಅಣ್ಣ ಅವ್ರ ಸ್ಟ್ಯಾಚ್ಯೂನು ಅಲ್ಲೇ ಇತ್ತು. ಬರಂಗಿದ್ರೆ ಇವರಿಬ್ರು ಬರ್ತಾ ಇರಲ್ಲ, ಮತ್ತೆ ಅಣ್ಣ ಅವ್ರ ಸ್ಟ್ಯಾಚ್ಯೂನು ಬರ್ತಾ ಇರಲ್ಲ. ಅದು ಮಾತ್ರ ಬೆಳಕು ಬಂದಿದೆ. ಕೆಳಗಡೆ ನೀವು ಆ ಫೋಟೋಲ್ ನೋಡಿ ಬ್ಲಾಕ್ ಇದೆ, ಮತ್ತೆ ಇದರಲ್ಲಿ ಏನ್ ಡೂಪ್ಲಿಕೇಟ್ ಇಲ್ಲ, ವಿತ್ ನೆಗೆಟಿವ್ ಪ್ರೂಫ್ ಇದೆ. ವಿಗ್ರಹದಿಂದ ತಮಗಾದಂತಹ ಅನುಭವದಿಂದ ಚಕಿತಗೊಂಡ ಇಡೀ ತಂಡ ರಾಜರ ವಿಗ್ರಹಕ್ಕೆ ವಿಧಿವತ್ತಾಗಿ ಪೂಜೆ ಸಲ್ಲಿಸಿ ಶ್ರೀರಂಗಪಟ್ಟಣದಲ್ಲಿ ಹರಿಯುವ ಕಾವೇರಿ ನದಿಯಲ್ಲಿ ವಿಸರ್ಜಿಸಲಾಯಿತು. ಸಮಾಧಿಯ ಬಳಿಯಲ್ಲಿ ನಡೆಯುತ್ತಿರುವಂತಹ ಅಚ್ಚರಿಗಳಿಗೆ, ನಾನಾ ಜನರಿಗೆ ಎದುರಾದಂತಹ ಅಚ್ಚರಿಗಳಿಗೆ ಕಾರಣವಾದರೂ ಏನು ಎಂಬ ಪ್ರಶ್ನೆಗಳನ್ನು ಹಿಡಿದು ಶೋಧನೆಗೆ ಮುಂದಾದ ಆದಿತ್ಯ ನಾರಾಯಣ್ ರವರಿಗೂ ನಮಗೂ ಮತ್ತೊಂದು ಅಚ್ಚರಿ ಎದುರಾಯಿತು. ಆ ಅಚ್ಚರಿಯೇ ಗಂಡಪೇರುಂಡ. ಯೋಗ ಸಾಧನೆಯಿಂದ ದೈವಿ ಸ್ಥಾನವನ್ನ ಪಡೆದು ನೊಂದವರ ನೆರವಿಗೆ ನಿಲ್ಲುತ್ತಿರುವ
ತನ್ನ ಇರುವಿಕೆಯನ್ನ ನಾನಾ ರೀತಿಯಲ್ಲಿ ತೋರುತ್ತಿರುವ ರಾಜಾತ್ಮ ಗಂಡ ಬೇರುಂಡದ ರೂಪವನ್ನ ಹೊತ್ತಿದೆಯಾ? ಅದು ಹೇಗೆ ತಿಳಿಯೋಣ ಒಂದು ಸಣ್ಣ ಬ್ರೇಕ್ ನಂತರ. ಸಮಾಧಿಯ ಬಳಿಯಲ್ಲಿ ನಡೆಯುತ್ತಿರುವಂತಹ ಅಚ್ಚರಿಗಳನ್ನು ಆಧರಿಸಿ, ಕೆಲವರಿಗೆ ಎದುರಾದಂತಹ ಚಕಿತಗಳನ್ನು ಆಧರಿಸಿ ನಾವು ರಾಜಾತ್ಮದ ಕುರಿತು ಮತ್ತಷ್ಟು ಶೋಧಕ್ಕೆ ಮುಂದಾದೆವ. ಅಂತಹ ಶೋಧನೆಗೆ ಮುಂದಾದ ನಾವು ಮೊದಲಿಗೆ ಭೇಟಿಯಾಗಿದ್ದು ಪಾರ್ವತಮ್ಮ ರಾಜ್ಕುಮಾರ್ ರವರ ಸಹೋದರರಾದ ಚಿನ್ನೇಗೌಡರನ್ನ. ಡಾಕ್ಟರ್ ರಾಜ್ಕುಮಾರ್ ರವರು ಯೋಗ ಸಾಧನೆಯಿಂದ ಸಿದ್ಧಿಗಳನ್ನ ಸಿದ್ಧಿಸಿಕೊಂಡಿದ್ರ, ಅದ್ಭುತ ಶಕ್ತಿಯನ್ನ ಸಂಪಾದಿಸಿಕೊಂಡಿದ್ರ, ಆ ಕುರಿತಾದ ರಹಸ್ಯಕಾರಿ ಸಂಗತಿಗಳಾದರೂ ಏನು ಎಂಬ ಹಲವು ಪ್ರಶ್ನೆಗಳನ್ನ ನಾವು ಚಿನ್ನೇಗೌಡರ ಮುಂದೆ ಇಟ್ಟಾಗ ಚಿನ್ನೇಗೌಡರಿಂದ ಬಂದಂತಹ ಉತ್ತರ, ಕ್ಷಮಿಸಿ, ಅಂತಹ ರಹಸ್ಯಗಳನ್ನ ಈಗ ಬಯಲು ಮಾಡಲು ಸಾಧ್ಯವಿಲ್ಲ. ಸಮಯ ಬಂದಾಗ, ಗುರುವಿನ ಆಜ್ಞೆಯಾದಾಗ ನಾನು ಹೇಳುತ್ತೇನೆಂದು ಮಾತ್ರ. ಕೆಲವು ಅದು ಹೇಳ್ಕೊಳಕ್ಕಾಗಲ್ಲ, ಅದನ್ನ ಹೇಳಲ್ಲ. ಈಗ ಅದನ್ನ ಸಂದರ್ಭ ಬಂದಾಗ ಹೇಳಿ, ಈಗ ಹೇಳಲ್ಲ ಅವನು. ಅದು ಹೇಳಕ್ಕಾಗಲ್ಲ, ನನಗೆ ಹೇಳಕ್ಕಾಗಲ್ಲ ಸರ್. ಇಲ್ಲ ಸರ್, ನಾನು ದಯವಿಟ್ಟು ಕ್ಷಮಿಸಿ. ಆ ಗುರುಗಳು ಹೇಳಿದ್ದಾರೆ, ಅಲ್ಲಿ ಆಗಿದ್ದ ಕೆಲವು ಪವಾಡಗಳ ವಿಷಯಗಳನ್ನ ನಾನು ದಯವಿಟ್ಟು ಕ್ಷಮಿಸಿ. ಅದು ನನಗೆ ಗುರುಗಳ ಅಪ್ಪಣೆ ಆಗಿದೆ. ಆ ಗುರುಗಳ ಅಪ್ಪಣೆ, ಅವ್ರ ಅಪ್ಪಣೆ ಕೊಟ್ಟ ಮೇಲೆ ಅಲ್ಲವ್ರು ನಾನು ಹೇಳೋದಿಲ್ಲ. ದಯವಿಟ್ಟು ಇನ್ನೇನ್ ಬೇಕಾದ್ರೂ ಹೇಳ್ತೀನಿ ನಾವು, ಕೇಳಿ. ಗುರುವಿನ ಅಪ್ಪಣೆಯಾದರೆ ಮಾತ್ರ ಅಂತಹ ರಹಸ್ಯಗಳನ್ನ ಬಯಲು ಮಾಡುತ್ತೇನೆಂಬ ಚಿನ್ನೇಗೌಡರ ಮಾತನ್ನ ಆಧರಿಸಿ ನಾವು ಆ ಗುರುಗಳನ್ನೇ ಭೇಟಿ ಮಾಡಿ ರಹಸ್ಯಕಾರಿ ಮಾಹಿತಿಯನ್ನು ಪಡೆಯಲು ಮುಂದಾದೆವು. ಬಹಳಷ್ಟು ಒತ್ತಾಯ ಮಾಡಿ ಚಿನ್ನೇಗೌಡರಿಂದ ಹಠಯೋಗಿ ನಾಯ್ಕರ್ ರವರ ಫೋನ್ ನಂಬರ್ ಪಡೆದು ಅವರನ್ನು ಸಂಪರ್ಕಿಸಲು ಮುಂದಾದೆವು. ನಮ್ಮ ಫೋನ್ ಕರೆಗೆ ಸಿಕ್ಕಿದ ಹಠಯೋಗಿ ನಾಯ್ಕರ್ ರವರನ್ನ ರಾಜರ ಹಠಯೋಗದ ಸಂಬಂಧ ಕೇಳಿದೆವು. ನಾವು ಆ ಕುರಿತಾದ ಕಾರ್ಯಕ್ರಮವೊಂದನ್ನ ಮಾಡುತ್ತಿದ್ದೇವೆಂದು ಹೇಳಿದೆವು. ನಿಮ್ಮನ್ನ ಕಾಣಬೇಕೆಂದು ಹೇಳಿದೆವು. ನೀವು ಕೆಲವೊಂದು ಮಾಹಿತಿಯನ್ನ ನೀಡಬೇಕೆಂದು ವಿನಂತಿಸಿದೆವು. ಆದರೆ ನಮ್ಮ ಎಲ್ಲಾ ವಿನಂತಿಗಳಿಗೂ ಹಠಯೋಗಿ ನಾಯ್ಕರ್ ರವರು ನೀಡಿದಂತಹ ಉತ್ತರ, ಸಮಯ ಬಂದಾಗ ಜಗತ್ತಿಗೆ ತಿಳಿಸುತ್ತೇವೆ, ಆ ಕುರಿತು ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡುತ್ತೇವೆ, ಈಗ ನಾನು ನಿಮಗೆ ಸಿಗೋದಿಲ್ಲ, ದಯಮಾಡಿ ಒತ್ತಾಯ ಮಾಡಬೇಡಿ ಎಂದು ಫೋನ್ ಕಟ್ ಮಾಡಿಬಿಟ್ಟರು. ನಾವು ಹಠಯೋಗಿ ನಾಯ್ಕರ್ ರವರಿಗೆ ಮತ್ತೆ ಮತ್ತೆ ಫೋನ್ ಮಾಡಿದೆವು. ಅಂತಹ ಉತ್ತರ ಮಾತ್ರ ಸಮಯ ಬಂದಾಗ ಹೇಳುತ್ತೇನೆ, ಆ ಕುರಿತೆ ನಾವು ಸಿದ್ಧತೆಗಳನ್ನ ನಡೆಸುತ್ತಿದ್ದೇವೆ ಎಂಬುದು ನಮ್ಮ ಪ್ರಯತ್ನ ವಿಫಲವಾಗುತ್ತಿದೆಯಲ್ಲ ಎಂದು ನಾವು ಹಲವಾರು ಪ್ರತಿಷ್ಠಿತರಿಂದ ನಾಯ್ಕರ್ ರವರಿಗೆ ಫೋನ್ ಮಾಡಿಸಿದೆವು. ಆದರೆ ಅವರು ತಮ್ಮ ನಿಲುವನ್ನ ಮಾತ್ರ ಬದಲಾಯಿಸಲಿಲ್ಲ. ನಾವು ನಾಯ್ಕರ್ ರವರ ಮನೆಯ ವಿಳಾಸವನ್ನ ಪಡೆದು ಅವರ ಮನೆಯ ಬಳಿಗೆ ಹೋದೆವು. ಮನೆಯ ಬಳಿಗೆ ಹೋದಾಗ ನಮಗೆ ಸಿಕ್ಕಂತಹ ಉತ್ತರ, ಅವರು ಮನೆಯಲ್ಲಿ ಇಲ್ಲ, ಎಲ್ಲಿ ಹೋಗಿದ್ದಾರೋ, ಯಾವಾಗ ಬರುತ್ತಾರೋ ನಮಗೆ ಗೊತ್ತಿಲ್ಲ ಎಂಬುದು ಮಾತ್ರ. ನಾವು ನಮ್ಮ ಪ್ರಯತ್ನ ಬಿಡಲಿಲ್ಲ. ಕೊನೆಗೂ ನಮ್ಮ ಪ್ರಯತ್ನ ಒಂದು ವಿಧದಲ್ಲಿ ಸಫಲವಾಯಿತು. ಹೇಗೆ ಸಫಲವಾಯಿತೆಂಬ ಪ್ರಶ್ನೆಗೆ ಉತ್ತರ ಹಠಯೋಗಿ ನಾಯ್ಕರ್ ರವರು ಫೋನ್ನಲ್ಲಿಯೇ ರಾಜರ ಯೋಗ ಸಾಧನೆಯ ಕುರಿತು ಕೆಲವೊಂದು ರಹಸ್ಯಕಾರಿ ಸಂಗತಿಗಳನ್ನ ಬಯಲು ಮಾಡಿದ್ದು. ಹಠಯೋಗಿ ನಾಯ್ಕರ್ ರವರು ರಾಜರವರ ಸಂಬಂಧ ಮೊದಲು ಬಯಲು ಮಾಡಿದಂತಹ ರಹಸ್ಯಕಾರಿ ಸಂಗತಿ ನಮ್ಮಲ್ಲಿ ಅಚ್ಚರಿಯನ್ನುಂಟು ಮಾಡಿತು. ಆ ಅಚ್ಚರಿಯೇ ರಾಜ್ಕುಮಾರ್ ರವರು ಸಾವನ್ನಪ್ಪಿದ್ದಲ್ಲ, ಯೋಗತಂತ್ರದಿಂದ ದೇಹವನ್ನು ಕಾಣದಂತೆ ಮಾಡಿದ್ದಾರೆಂಬುದು. ಗುರುಗಳೇ ನಮಸ್ತೆ. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಹುಟ್ಟುಹಬ್ಬ, ಅವ್ರ ಬಗ್ಗೆ ಒಂದು ವಿಶೇಷ ತಗೊಳ್ಬೇಕಾಗಿತ್ತು ನಿಮ್ಮ ಹತ್ರ. ಇಲ್ಲ, ನಾನು ಎಲ್ಲಿ ಮಾತಾಡಿದ್ರಿ, ನಾನು ಹುಟ್ಟು ಸಾವು ಬಗ್ಗೆ ದಿನ ಅದು ಹುಟ್ಟಾಕ ಅವ್ರು ಸತ್ತಿಲ್ಲ ಅಲ್ರಿ. ಸತ್ತಿಲ್ಲ ಅವ್ರು ಸತ್ತಿಲ್ಲ, ದೇಹ ಸಾಕ್ಷಾತ್ ಸತ್ತಿಲ್ಲ. ಸತ್ತಿಲ್ಲ. ದೇಹವನ್ನು ಕಾಣದಂಗ ಮಾಡ್ರ.
ಕಣ್ಣಿಗೆ ಕಾಣದಂಗ ಒಂದು 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 ಇದು ಇದೆ ಯೋಗದಲ್ಲಿ. ನೋಡುವ ನೋಡಿಸು ಕೊಳ್ಳುವ ಕಣ್ಣಿಗೆ ಕಣ್ಕಟ್ಟು ಅಡುಗುವ ನಾನಾ ರೂಪಗಳು ಹಾಗೂ ಒಳಗುಟ್ಟಿವೆ. ಅಂತಹ ವಿಷಯವನ್ನು ತಿಳಿಸಿದ ಹಠಯೋಗಿ ನಾಯ್ಕರ್ ರವರು ಮತ್ತೊಂದು ರಹಸ್ಯವನ್ನು ಬಯಲು ಮಾಡಿದ್ರು. ಆ ರಹಸ್ಯವೇ ರಾಜಾತ್ಮವು ಇದೀಗ ಗಂಡ ಬೇರುಂಡ ರೂಪವನ್ನ ಹೊತ್ತಿದೆ ಎಂಬುದು. ಪ್ರಕೃತಿಯಲ್ಲಿ ತನ್ನಷ್ಟಕ್ಕೆ ತಾನೇ ಉತ್ಪತ್ತಿಯಾಗುವ ಶಕ್ತಿಯನ್ನ ಗಂಡ ಬೇರುಂಡ ಪಕ್ಷಿ ಹೊಂದಿದೆ. ಹಾಗೆ ರಾಜಾತ್ಮವು ಆ ಪಕ್ಷಿಯಾಗಿ ಮೇಲಿದೆ ಎಂಬ ಮಾತು ಹಠಯೋಗಿ ನಾಯ್ಕರ್ ರವರದ್ದು. ಇನ್ನವ್ರು ಏನಂದ್ರೆ ಯಾವ್ದಾದ್ರೆ ಭೂಮಿನೇ ಇಲ್ಲ ಅಲ್ಲಿ, ಅಂದ್ರೆ ನೆಲ ಇಲ್ಲ, ಭೂಮಿ ಆಕಾಶ ಇಲ್ಲ, ಭೂಮಿ ಇರದ ಬಾನಿ ಬಯಲಿರದ ಬಲವಂತ, ಅಲ್ಲಿ ಬಯಲಿಲ್ಲ, ಶೂನ್ಯನೇ ಹೋಗಲ್ಲ. ಅಂತ ಬಲಾಢ್ಯವಾದಂತ ಶಕ್ತಿ ಉಳ್ಳತಕ್ಕಂಥ ಶಕ್ತಿ ಸಾಮರ್ಥ್ಯ ಗಂಡ ಗಂಡ ಬೇರುಂಡ ಹಕ್ಕಿ ಅಂತಾರಲ್ಲ. ಗಂಡ ಬೇರುಂಡ ಹಕ್ಕಿ ಅದು ತಾನೇ ಉತ್ಪತ್ತಿ ಆಗಿರ್ತೈತೆ ಅದು. ಈಗ ಅದೇ ಹಾಕೊಂಡು ಅವ್ರ ಮ್ಯಾಲಿದ್ದಾರೆ. ಅವ್ರಿಗೆ ನಾವು ಅದಕ್ಕೋಸ್ಕರ ಕೆಲವೊಂದು ವಿಷಯಗಳನ್ನು ನಾವು ಪೂರ್ಣ ಪ್ರಪಂಚಕ್ಕೆ ಒಪ್ಪುವಂಗ ನಾವು ಅದ್ರ ತಯಾರು ಮಾಡ್ತಾ ಇದೀವಿ. ನಮ್ಮನ್ನ ಇನ್ಸಿಸ್ಟ್ ಮಾಡಿ ಹಂಗ ಹಿಂಗ ನೀವು ಮಾತಾಡಿ ಹಿಂಗ್ ಮಾತಾಡಿದ್ರೆ ಅವ್ರು ಹುಟ್ಟಿಲ್ಲ ಸತ್ತಿಲ್ಲ. ನಾವು ಪಾಂಡವಪೋರಿಗೆ ಪಕ್ಷ ಅಂತೀಯ, ಆ ಕುಂಡ್ಲಿ ದೇವಿ ಶಕ್ತಿನ ಅವ್ರ ಅದಲ್ಲ. ಎಲ್ಲರಿಗೂ ಅಮ್ಮ, ಈ ಎಲ್ಲಮ್ಮ ಅಮ್ಮಮ್ಮ, ಎಲ್ಲಮ್ಮನೇ ಎಲ್ಲ ಗೊತ್ತಿಲ್ಲವೇನು ಅದಕ್ಕೆ ಅಂದರೆ ಅಮ್ಮ ಅರಿವಿನೊಳಗಿನ ಅಪ್ಪ, ತುದಿಯೊಳಗೆ ಅವ್ರಿಗೆ ನಾವು ಅಪ್ಪ ಅಂತ ಹೆಸರು ಅಪ್ಪ ಅಂತ ಸ್ಥಾನ ಇಟ್ಕೊಂಡು ಯೋಗವನ್ನು ಒಪ್ಪಿಸಿದೀವಿ ನಾವು. ರಾಜ್ಕುಮಾರ್ ಶಿಷ್ಯರಾಗಿ ಅಂತ ಪ್ರಸಿದ್ಧ. ತಮಗಿಚ್ಛಿಸುವ ರೂಪವನ್ನ ಪಡೆಯೋ ಶಕ್ತಿಯನ್ನ ಹೊಂದಿರೋ ರಾಜಾತ್ಮ ಮತ್ತೆ ಯಾರ ಹೊಟ್ಟೆಯಲ್ಲೂ ಹುಟ್ಟದೆ ತಾವೇ ತಾವಾಗಿ ಕಾಣಿಸಿಕೊಳ್ಳುತ್ತಾರೆ. ಅವರು ಮತ್ತೆ ಹುಟ್ಟದೆ ಮತ್ತೆ ಸಾಯದೆ ತಾವೇ ತಾವಾಗಿ ಉತ್ಪತ್ತಿಯಾಗುವ ಶಕ್ತಿಯನ್ನ ಪಡೆದಿದ್ದಾರೆಂಬ ಮಾತು ಹಠಯೋಗಿ ನಾಯ್ಕರ್ ರವರದ್ದು. ತಾನಾಗ ಉತ್ಪತ್ತಿ ಆಗತಕ್ಕಂತ ತಾಕತ್ ಬಂದಿತ್ತು ಅವರಿಗೆ. ಅವ್ರು ತಾನಾಗ ಉತ್ಪತ್ತಿ ತಾನ ಅಂಕುರಿಸ್ಕೊಂಡು ಬರ್ತಾರೆ. ಹುಟ್ಕೊಂಡು ಬರಲ್ಲ ಅವ್ರು, ಯಾರು ಹೊಟ್ಟೆಗಿಂದ ಹುಟ್ಕೊಂಡು ಬರ್ತಾರೆ ಅವ್ರು, ತಾನೇ ಕಾಣಿಸ್ಕೊತಾರೆ. ರಾಜರ ಸಂಬಂಧ ಅಂತಹ ವಿಸ್ಮಯಕಾರಿ ಮಾಹಿತಿಗಳು ಸಿಕ್ಕ ನಂತರ ನಮಗೆ ಮತ್ತೊಂದು ಅಚ್ಚರಿ ಎದುರಾಯಿತು. ಡಾಕ್ಟರ್ ರಾಜ್ಕುಮಾರ್ ಅವರ ಸಂಬಂಧ ಹಠಯೋಗಿ ನಾಯ್ಕರ್ ಅವರು ಬಯಲು ಮಾಡಿರುವಂತಹ ಮತ್ತಲವು ರಹಸ್ಯಗಳಾದ್ರೂ ಏನು? ಹಠಯೋಗದಿಂದ ದೈವತ್ವ ಪಡೆಯಬಹುದಾ? ಹುಟ್ಟಿಲ್ಲದೆ ಸಾವಿಲ್ಲದೆ ಅಕ್ಷರಗಳನ್ನ ಸೃಷ್ಟಿಸಬಹುದಾ? ಹಠಯೋಗವನ್ನ ಕಲಿಯೋದಾದ್ರೂ ಹೇಗೆ ತಿಳಿಯೋಣ ಮುಂದಿನ ಭಾನುವಾರ ರಾತ್ರಿ 10:30ಕ್ಕೆ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ.